ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಈ ರಸ್ತೆ ಬಂದು ತಾರ್ ರೋಡಿಂದ ಅಂದರೆ 16ರಿಂದ ಸುತ್ತಿರುಗಿ ಹೋಗೋ ರೋಡ್ ಇದೆಯಲ್ಲ, ಆ ರೋಡ್ ಹಿಂಗೆ ತುಂಬ ನಿಯರ್ ಇದೆ. ಇದು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಇದೇ ರೀತಿ ರಸ್ತೆ. ಬಟ್ ಇದು ಡಾಂಬರೀಕರಣ ಆಗುತ್ತೆ. ಆಲ್ರೆಡಿ ಇದೊಂದು ದೊಡ್ಡ ಕೆರೆ ಇದೆ, ಕೆರೆ ಹೋಗುತ್ತಿದ್ದು. ಸೊ ಇದು ರಸ್ತೆ ಸರ್ಕಾರಿ ರಸ್ತೆ. ಇದು ಜೊತೆಗೇ ಅಟ್ಯಾಚ್ ಆಗಿ ಒಂದು ಫಾರ್ಮ್ ಲ್ಯಾಂಡ್ ಮಾರಾಟಕ್ಕಿದೆ. ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸ್. ಇದು ಕಂಪ್ಲೀಟ್ ಫೆನ್ಸ್ ಮಾಡಿದ್ದಾರೆ. ನೋಡಿ, ಇದು ಬಂದು ಸೌತ್ ಫೇಸಿಂಗ್. ಇದು ಸುಮಾರು 242 ತೆಂಗಿದೆ. ನೋಡಿ, ಇದು ರಸ್ತೆಯಿಂದ ಗೇಟಿಂದ ಡೈರೆಕ್ಟ್ ಮನೆಗೆ ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಂಡಿದ್ದಾರೆ. ಆ ಕಡೆ ಈ ಕಡೆ ಲ್ಯಾಂಡ್ ಇದೆ. ಇದು ಟೋಟಲ್ ಎಕ್ಸ್ಟೆಂಟನ್ನು ಆ ಕಡೆ ಈ ಕಡೆ 2 ಕಡೆ ಮಾಡಿ ಮಧ್ಯೆ ರಸ್ತೆ ಮಾಡ್ಕೊಂಡಿದ್ದಾರೆ ಮನೆಗೆ ಹೋಗ್ಲಿಕ್ಕೆ. ಈ ಲಾರಿ, ಟ್ಯಾಕ್ಟ್ರು, ಕಾರು, ಬೈಕ್ಗಳು ಹೋಗ್ಲಿಕ್ಕೆ ಇದನ್ನು ಮಾಡ್ಕೊಂಡಿದ್ದಾರೆ. ಗೇಟಿಂದ ಡೈರೆಕ್ಟ್ ಮನೆಗೆ ರಸ್ತೆ. ಇದು ನೋಡಿ, ಎಲ್ಲ ಆಲ್ರೆಡಿ ಎಳ್ಳೀರು ಬರ್ತಾಯಿದೆ. ನಾಲ್ಕು ಎಕರೆ 12 ಗುಂಟೆ ಒಟ್ಟು. ಮಹಾಗನಿ ಎಷ್ಟಿದೆ ಸುಮಾರು? ಅದೇ ಎಷ್ಟಿದೆ? ಒಂದು 100 ಇದೆಯಾ? ಮಹಾಗನಿ ಸುತ್ತಲೂ ಹಾಕಿದ್ದಾರೆ. ಬಟ್ ಇವ್ರೇನು ಕೌಂಟ್ ಮಾಡಿಲ್ಲ. ಒಂದು 250 ಇರ್ಬೋದು ಅಂತ ಇಲ್ಲಿ ಹೇಳ್ತಾಯಿದ್ದಾರೆ. ಬಟ್ ಎಲ್ಲ ಈ ಸ್ಟೇಜಲ್ಲಿದೆ. ಅದು ಇವೆಲ್ಲ ಅಪ್ಪಟ ನಾಟಿ ಗಿಡಗಳು. ಸೊ ಇವರೇ ನೋಡ್ಕೊಳ್ತಾ ಇದ್ದಾರಲ್ಲ, ಅವರೇ ಹೇಳ್ತಾ ಇದ್ದಾರೆ. 2 ಬೋರ್ ಕೂಡ ರನ್ನಿಂಗಲ್ಲಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ನಂಜನಗೂಡಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬಂಡಿಪಾಳ್ಯ ಮೈಸೂರು ರಿಂಗ್ ರೋಡ್ ಇದೆಯಲ್ಲ, ಅಲ್ಲಿಂದ ಬಂದ್ರೂ ಕೂಡ 20 ಕಿಲೋಮೀಟ್ರ್ ಆಗುತ್ತೆ. 20 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 20 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. ಈ ಲ್ಯಾಂಡಿಂದ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ಒಂದು ಬಿಗ್ ಲೇಕ್ ಇದೆ. ಒಂದು ಬ್ಯೂಟಿಫುಲ್ ಲೇಕ್. ಅದು ಸಾಯಿಲು ರೆಡ್ ಸಾಯಿಲ್. ಇದು ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ವಾಸಕ್ಕೆ ಮಾಡ್ಕೊಂಡಿರುವಂತಹ ಮನೆ. ಇದು ಹೆಂಚು ಮನೆ. ಇದು ಬೋರ್ವೆಲ್. ಇದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವರು ಕುಂಟೆಗೆ 3.5 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಕುಂಟೆಗೆ ಕೂತ್ಕೊಂಡ್ರೆ ಮಾತುಕತೆಗೆ ಒಂದು 10,000-20,000 ಬಿಡಬಹುದು ಕುಂಟೆಗೆ. 24x7 ಕರೆಂಟ್ ಇದೆ. Okay, thanks for watching.